ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಕೋಣದಕುಂಟೆ ಕ್ರಾಸ್ ಬಳಿ ಕಾರ್ಯಕರ್ತರ ಸಮಾವೇಶ ನಡೆಸಿದರು. ಕೇಂದ್ರದಿಂದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ತೆರಿಗೆ ನಮ್ಮ ಹಣಕ್ಕಾಗಿ ಹೋರಾಟ ಮಾಡಬೇಕು ಅಂತ ಕಾಂಗ್ರೆಸ್ನ ಸಮಾವೇಶದಲ್ಲಿ ಡಿಕೆ ಸುರೇಶ್ ಭಾಷಣ ಮಾಡಿದ್ದಾರೆ. ನಾನು ಜನಸಾಮಾನ್ಯನಾಗಿ ಕೆಲಸ ಮಾಡಿದ್ದೇನೆ, ನಮ್ಮ ಹಣವನ್ನು ಉತ್ತರ ಪ್ರದೇಶದಕ್ಕೆ ಕೊಂಡೊಯ್ತಾ ಇದ್ದಾರೆ, ಬೆಂಗಳೂರಿನ ಅಭಿವೃದ್ಧಿಗೆ ಯಾವುದೇ ಕೊಡುಗೆಯನ್ನು ಕೊಟ್ಟಿಲ್ಲ. ಏಪ್ರಿಲ್ 26ರಂದು ಮತದಾನದ ಮೂಲಕ ಉತ್ತರ ಕೊಡಬೇಕಿದೆ, ಕನ್ನಡಿಗರ ಪರವಾಗಿ ನಿಮ್ಮ ಧ್ವನಿಯಾಗಿ ನಾನು ಮಾತನಾಡ್ತೇನೆ ಅಂತ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಈ ಭಾಗದಲ್ಲೂ ಕೂಡ ಬಹಳ ಹಿಂದೆ ಎಲ್ಲ ನಮಗೆ ಬಹಳ ಸಮಸ್ಯೆ ಆಗ್ತಿತ್ತು, ಹೆಚ್ಚಿನ ಬೆಂಬಲ ಸಿಗ್ತಾ ಇರಲಿಲ್ಲ. ಆದರೆ ಈ ಭಾಗದಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ಭಾಗದಲ್ಲೂ ಕೂಡ ಉತ್ತಮ ಫಲಿತಾಂಶ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನೋಡಿ, ಮೋದಿಯವರು ಬಿಜೆಪಿಗೆ ವೋಟ್ ಕೊಡಿ ಅಂತ ಕೇಳಿದ್ದಾರೆ, ಕರ್ನಾಟಕವನ್ನ ಟ್ಯಾಂಕರ್ ಸಿಟಿ ಅಂತ ಕೇಳಿದ್ದಾರೆ. ಅದಕ್ಕೆ ಪರಿಹಾರ ಏನು ಅಂತೇಳಿ ಪ್ರಧಾನಮಂತ್ರಿಗಳು ಹೇಳಲಿಲ್ಲ. 10 ವರ್ಷಗಳ ಆಡಳಿತದಲ್ಲಿ ಬೆಂಗಳೂರಿಗೆ ಏನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಲಿಲ್ಲ. ಯಾವುದೋ ಒಂದು ಇಂಟರ್ವ್ಯೂನಲ್ಲಿ 3 ಲಕ್ಷ ಕೋಟಿ ಕೊಟ್ಟಿದ್ದೀವಿ ಬೆಂಗಳೂರು ಕರ್ನಾಟಕಕ್ಕೆ ಅಂತ ಹೇಳಿದ್ದಾರೆ. ನಮ್ಮಿಂದ ಎಷ್ಟು ತೆರಿಗೆ ತಗೊಂಡು ಹೋಗಿದ್ದೀವಿ ಅಂತ ಹೇಳಲಿಲ್ಲ. 24 ಲಕ್ಷ ಕೋಟಿ ಹಣವನ್ನು ತೆಗೆದುಕೊಂಡೋಗಿ 3 ಲಕ್ಷ ಕೋಟಿ ಹಣವನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ಮಾತನಾಡಿದಂಥವರು ಬೆಂಗಳೂರಿನ ನೀರಿನ ಸಮಸ್ಯೆಗೆ ಪರಿಹಾರ ಮೇಕೆದಾಟು ಯೋಜನೆಯನ್ನ ನಾನು ಕೊಡ್ತೇನೆ, ನಾನು ಮಂಜೂರು ಮಾಡಿಕೊಡ್ತೇನೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ. ಇದ್ದ ಅವಧಿನಲ್ಲಿ ಅವರು ಏನನ್ನೂ ಮಾಡದೆ ಇವತ್ತು ಜನರ ಮುಂದೆ ಬಂದು ಬೇರೆ ರೀತಿ ಭಾವನಾತ್ಮಕವಾಗಿ ಭಾಷಣವನ್ನು ಮಾಡಿ ಹೋಗಿದ್ದಾರೆ. ಇವತ್ತು ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ, ಬೆಂಗಳೂರಿನ ಅಭಿವೃದ್ಧಿಗೆ ಪರಿಹಾರ ಅವರ ಹತ್ರ ಇಲ್ಲ. ಅಭಿವೃದ್ಧಿಯ ಮಂತ್ರ ಅವರ ಹತ್ರ ಇಲ್ಲ. ಅವರ ಹತ್ರ ಇರೋದು ಒಂದೇ ಮಂತ್ರ, ಧರ್ಮದ ವಿಚಾರ, ಭಾವನಾತ್ಮಕವಾದಂಥ ವಿಚಾರ. ಇವೆರಡನ್ನ ಬಿಟ್ಟರೆ ಬೆಂಗಳೂರಿನ ಕೊಡುಗೆ ಅವರದ್ದು ಶೂನ್ಯ. ಬೆಂಗಳೂರಿನ ಎಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.